ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಡೇ 7 ಆಫ್ ಮೈ MRR ಜರ್ನಿ. ಇವತ್ತಿನ ವೆದರ್ ತುಂಬಾ ಚೆನ್ನಾಗಿದೆ. ಹಾಗೆ ನಾನು ಎಷ್ಟು ವೆಯ್ಟ್ ಲಾಸ್ ಮಾಡಿದ್ದೀನಿ, ಇವತ್ತು ಆಗಲೇ 7th ಡೇ ಆಗಿರೋದ್ರಿಂದ 6 ಡೇಸಲ್ಲಿ ನಾನು ಎಷ್ಟು ವೆಯ್ಟ್ ಲಾಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಬೇರೆ ಎಲ್ಲ ವ್ಲಾಗ್ಸ್ನ ನೀವು ನೋಡಿಲ್ಲ ಅಂದರೆ ಡೇ 1 to ಡೇ 6 ವ್ಲಾಗ್ಸ್ನ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ನೋಡಿ ಅಂತ ಹೇಳ್ತೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೂ ನೀವು ನೋಡ್ಬೋದು. ಸಾಕಷ್ಟು ನಾನು ಫುಡ್ ರಿಲೇಟೆಡ್, ಫುಡ್, ಟ್ರಾವೆಲ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್ನ ಹಾಕಿರ್ತೀನಿ, ಅದನ್ನು ನೀವು ಫಾಲೋ ಮಾಡ್ಬೋದು. ಆ್ಯಂಡ್ ಇವತ್ತಿನ ವೆದರ್ ತುಂಬ ಚೆನ್ನಾಗಿರೋದ್ರಿಂದ ನಾನು ವಾಕಿಂಗ್ ಮಾಡಿದೆ, ಜಾಗಿಂಗ್ ಕೂಡ ಮಾಡಿದೆ. ಯೋಗನ ಸ್ಕಿಪ್ ಮಾಡಿದೆ. ಯೋಗ ಸ್ಲೋ ಯೋಗ ಇರುತ್ತೆ ಬೆಳಿಗ್ಗೆ ಹೊತ್ತು, ವೆಯ್ಟ್ ಲಾಸ್ಗೆ ಅಷ್ಟು ಹೆಲ್ಪ್ ಆಗೋಲ್ಲ ಅಂತ ಹೇಳ್ಬಿಟ್ಟು ವಾಕಿಂಗ್ ಮತ್ತು ಜಾಗಿಂಗ್ ಮಾಡಿದೆ. ಹಾಗೆ ಬ್ರೇಕ್ಫಾಸ್ಟ್ ಬಂದು ಮಿಲೆಟ್ಸ್ ಗಂಜಿ, ಪಪ್ಪಾಯ ಮತ್ತು ಬಟರ್ ಮಿಲ್ಕ್ನ ಕೊಟ್ಟಿದ್ದರು. ಆ್ಯಂಡ್ ಅದಾದಮೇಲೆ ಫುಲ್ ಬಾಡಿ ಮಸಾಜ್ ಒಂದು ಇತ್ತು ಸ್ಟೀಮ್ ಜೊತೆಗೆ. ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಕೇರಳದವರು ಸ್ಪೆಷಲಿಸ್ಟ್ಸ್ ಇರೋದು ಮಾಡೋದಕ್ಕೆ. ಹಾಗೆಯೇ ಆಕ್ಯುಪಂಚರ್ ಒಂದನ್ನು ಮಾಡಿಸ್ಕೊಂಡೆ, ಕೋಲ್ಡ್ ಕಮ್ಮಿ ಆಗಿರಲಿಲ್ಲ ಅಂತ ಹೇಳಿಬಿಟ್ಟು. ಹಾಗೆ ಫಿಸಿಯೋಥೆರಪಿನ ನಾನು ಆಲ್ರೆಡಿ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ 5 ಡೇಸ್ ಸಾಕು ಅನಿಸ್ತು. ಲೋವರ್ ಬ್ಯಾಕ್ ಪೇನ್ ಮತ್ತು ಶೋಲ್ಡರ್ ಪೇನ್ ಎಲ್ಲ ಆಲ್ಮೋಸ್ಟ್ ಕಮ್ಮಿ ಆಗಿದೆ. ಹಾಗಾಗಿ IT-ಲಿರೋರು ಎಲ್ಲರಿಗೂ ಗೊತ್ತೇ ಇರುತ್ತೆ, ಲೋವರ್ ಬ್ಯಾಕ್ ಪೇನ್ ಮತ್ತು ಶೋಲ್ಡರ್ ಪೇನ್ ಎಲ್ಲ ಬಂದೇ ಬರುತ್ತೆ ತುಂಬ ಹೊತ್ತು ಕೂತ್ಕೊಂಡು ವರ್ಕ್ ಮಾಡೋದ್ರಿಂದ. ಆ್ಯಂಡ್ ಲಂಚ್ ಟೈಮಲ್ಲಿ ನನಗೆ 2 ಪ್ಲೇಟ್ಸ್ ಆಫ್ ಪಪಾಯ ಮತ್ತು 1 ಗ್ಲಾಸ್ ಬಟರ್ ಮಿಲ್ಕ್ನ ಕೊಟ್ಟಿದ್ದರು. ಹಾಗೆ ಸೆಂಟ್ರಲ್ ಲೈಬ್ರರಿ ಒಂದಿದೆ, ನಾನು ಯಾವತ್ತೂ ಹೋಗಿಲ್ಲ, ನೋಡಿಲ್ಲ, ಬಟ್ ಸ್ಟಿಲ್ ದೂರದಿಂದ ನೋಡಿದ್ದೀನಿ ಅಷ್ಟೇ. ಕ್ಯಾಂಟೀನ್ ಮೇಲ್ಗಡೆ ಸೆಂಟ್ರಲ್ ಲೈಬ್ರರಿ ಇರೋದು. ಹಾಗೆ 2 ಗಂಟೆಗೆ ಆ್ಯಸ್ ಯೂಶ್ವಲ್ ತುಳಸಿ ಕಷಾಯನ ಕೊಟ್ಟಿದ್ದರು. ಸೊ ಫುಡ್ಡೆಲ್ಲ ಬಂದುಬಿಟ್ಟು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳ್ತೀನಿ, ಏನೂ ತೊಂದರೆ ಆಗೋದಿಲ್ಲ. ತುಂಬ ಅಂದರೆ ಟೇಸ್ಟ್ ವೈಸ್ ಬಂದ್ರೂ ಚೆನ್ನಾಗೇ ಇರುತ್ತೆ. ಇನ್ನು ಮಧ್ಯಾಹ್ನದ ಹೊತ್ತು ನನಗೆ ಒಂದು DHM ಅಂತ ಒಂದು ವಾಟರ್ ಟ್ರೀಟ್ಮೆಂಟ್ ಇತ್ತು, ಇದನ್ನು ಮುಗಿಸ್ಕೊಂಡೆ. ಆ್ಯಂಡ್ ವೆಯ್ಟ್ ಲಾಸ್ಗೆ ಬಂದರೆ ಸ್ಟಾರ್ಟಿಂಗ್ ಫಸ್ಟ್ 1-2-3 ಡೇಸ್ ಅಷ್ಟೊಂದೇನು ವೆಯ್ಟ್ ಲಾಸ್ ಆಗಲಿಲ್ಲ. ಹಾನೆಸ್ಟ್ಲಿ ಹೇಳಬೇಕು ಅಂತ ಅಂದರೆ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ್ಯಂಡ್ ಬಾಡಿಲಿ ವಾಟರ್ ಕಂಟೆಂಟ್ ತುಂಬ ಇದ್ದರೆ ಬೇಗನೆ ವೆಯ್ಟ್ ಲಾಸ್ ಆಗ್ತಾರೆ. ನನ್ನ ಬಾಡಿಲಿ ಅಷ್ಟೊಂದು ವಾಟರ್ ಕಂಟೆಂಟ್ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಸ್ಲೋ ಆಗಾಯಿತು. ಅಲ್ಲಿ ತುಂಬ ದಪ್ಪ ಇರೋರು ಬಂದರೆ ಇನ್ನೂ ಅಂದರೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಲೈಕ್ 100 kgs ಅಥವಾ 110-120 kgs ಯಾರು ಇರ್ತಾರಲ್ಲ ಅವರೆಲ್ಲ ಬಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಕೆಲವರೆಲ್ಲ ಇಲ್ಲಿ 30 ಡೇಸ್ 40 ಡೇಸ್ಗೋಸ್ಕರ ಇರ್ತಾರೆ, ಅವರೆಲ್ಲ ಹೆಚ್ಚು ಕಮ್ಮಿ ಒಂದು 20 kgs ಅಷ್ಟು ವೆಯ್ಟ್ ಲಾಸ್ ಮಾಡ್ತಾರೆ. ನಾನಿವಾಗ ಸದ್ಯಕ್ಕೆ ಆಲ್ಮೋಸ್ಟ್ 2.5 kgsನ ವೆಯ್ಟ್ ಲಾಸ್ ಮಾಡಿದ್ದೀನಿ. ಹಾಗೆ ಸಂಜೆ ಸ್ನ್ಯಾಕ್ಸಲ್ಲಿ ಇವತ್ತು ಹೆಸರು ಕಾಳು ಉಸ್ಲಿ ಮತ್ತು ಬಾರ್ಲಿ ವಾಟರ್ನ ಕೊಟ್ಟಿದ್ದರು. ಕೆಲವ್ರಿಗೆ ಜಸ್ಟ್ ಕುಕುಂಬರ್ ಸ್ಲೈಸಸ್ ಇರುತ್ತೆ. ಆ್ಯಂಡ್ ಮನೆಗೆ ಹೋದ್ಮೇಲೆ ನಾವು ತುಂಬ ಪ್ರಾಪರಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಹಾಗೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ, ಬಟ್ ಅಷ್ಟೊಂದು ಕ್ಲೀನಾಗಿ ಮೇಂಟೈನ್ ಮಾಡಿಲ್ಲ ಇದನ್ನು, ಹಾಗಾಗಿ ಯಾರೂ ಯೂಸ್ ಮಾಡಿಲ್ಲ. ಆ್ಯಂಡ್ ನಾನು ಹೇಳಿದಾಗೆ ಮನೆಗೆ ಹೋದ್ಮೇಲೂ ಸ್ವಲ್ಪ ಆದಷ್ಟು ಕಟ್ನಿಟ್ಟಾಗಿ ನಾವು ಫುಡ್ ಮೇಂಟೈನ್ ಮಾಡಲೇಬೇಕಾಗತ್ತೆ, ಇಲ್ಲಾಂದರೆ ಇಲ್ಲಿ ಬಂದೂ ಏನೂ ಯೂಸ್ ಇಲ್ಲ ಅಂತ ಆಗಿಬಿಡುತ್ತೆ. ಆ್ಯಂಡ್ ಡಿನ್ನರಲ್ಲಿ ನನಗೆ 2 ಪ್ಲೇಟ್ಸ್ ಆಫ್ ಪಪಾಯ ಮತ್ತು ಸೂಪ್ ಇತ್ತು. ಹಾಗೆ ಇನ್ನೊಬ್ಬರಿಗೆ ರಾ ವೆಜಿಟೇಬಲ್ಸ್ ಇತ್ತು. ಹಾಗೆ ಇನ್ನೊಬ್ಬರು ಕೂತ್ಕೊಂಡು ತಿಂತಿರೋರಿಗೆ ಅವ್ರಿಗೆ ಬಂದು ಒಂದು ಮಿಲೆಟ್ಸ್ದು ಉಪ್ಮಾ ಏನೋ ಇತ್ತು. ಆ್ಯಂಡ್ ನೈಟ್ ಟೈಮಲ್ಲಿ ನನಗೆ ಒಂದು ಆ್ಯಪಲ್ ಹಾಗೆಯೇ ಜೀರಾ ವಾಟರ್ನ ಕೊಟ್ಟಿದ್ದರು, ಬಿಕಾಸ್ ನಾನು ಬರೀ ಫ್ರೂಟ್ಸಲ್ಲೇ ಇದ್ದೆ ಅಂತ ಹೇಳಿಬಿಟ್ಟು. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.